ಅಲ್ಲ ಬೇವ ಪ್ರಿಯಾಗ ಎಷ್ಟು ಚಲೋ ಮನಸ್ಸೈತಿ ನೋಡು. ಅಲ್ಲ ಪೋರಿ ಎಷ್ಟು ಒಳ್ಳೆಕದಾಳ ನೋಡು ಬೇವ. ಅಲ್ಲ ಅಂತ ಬೆಂಗಳೂರಿಂದ ಬಂದು ಇಲ್ಲಿ ನಮ್ಮ ಊರಾಗಿದ್ದು ಹೊಂದ್ಕೊಂಡು ಈ ಹಳ್ಳಿ ವಾತಾವರಣಕ್ಕೆ ಹೊಂದ್ಕೊಂಡು ಮನ್ಯಾಗ ಎಲ್ಲಾರಿಗೂ ಹೊಂದ್ಕೊಂಡು ಎಷ್ಟು ಕಾಳಜಿ ಎಷ್ಟು ಪ್ರೀತಿ ಮಾತಾಡಿಸ್ತಾಳ. ಅಲ್ಲ ಇಂಥ ಹುಡುಗಿಯರು ಸಿಗೋದು ಭಾಳ ರೇರ್ ಬಿಡ. ಅಲ್ಲ ನಮ್ಮ ಪ್ರವೀಣಗ ಚಲೋ ಹುಡುಗಿನ ಸಿಕ್ಕಳು ನೋಡು. ನನಗೇನು ಇದಿಲ್ಲ ನೋಡುವ ಯವ್ವ, ನನ್ನ ಮಗ ಮದುವೆ ಆಗಿದ್ರೆ ಹಿಂಗತಿಲ್ಲ ಎಲ್ಲ ಗೊತ್ತಿಲ್ಲ ಬಿಡುವ. ಅಯ್ಯ ಇಲ್ಲ ಇರವ, ಭಾಳ ಅಂದ್ರೆ ಭಾಳ ಚಲೋ ಐತಿ ಪೋರಿ. ನಾ ಹೇಳ್ತೀನಲ್ಲ, ನಾನು ಮೊದಲು ಸಿಟ್ ಮಾಡ್ತಿದ್ದೆ. ಆದ್ರೆ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾತ ಪೋರಿ ಭಾಳ ಅಂದ್ರೆ ಭಾಳ ಚಲೋ ಅದಾಳ ನೋಡು. ಒಂದೀಟು ಸಿಟ್ ಮಾಡ್ಕೊಳ್ಳೋದಿಲ್ಲ, ಒಂದಿಟ್ಟು ಹಚ್ಕೊ ಮಂದಿಗೆ ಹಂಗೆ ಹಿಂಗೆ ಮಾತಾಡೋದು ಎಂಥದಿಲ್ಲ ನೋಡು. ಅಲ್ಲ ಅಂತ ಸಿಟ್ಯಾಗ ಬೆಳೆದು ಬಂದಾಳಂದ್ರೂ ಇಲ್ಲಿ ಎಲ್ಲ ಜೋಡಿ ಅಷ್ಟು ಚಂದ ಮಾತಾಡ್ತಾಳೆ ನೋಡು ಹಳ್ಳ್ಯಾಗ. ಆಜು ಬಾಜು ಎಲ್ಲರೂ ಹೇಳ್ತಾರೆ, ಏನ ಯವ್ವ ನಿನ್ನ ಮೊಮ್ಮಗಳು ಎಷ್ಟು ಚಂದ ಮಾತಾಡ್ತಾಳಲ್ಲ ಎಷ್ಟು ಚಂದ ಮಾತಾಡ್ತಾಳಲ್ಲ ಅಂತ ಹೇಳ್ಕಿಸಿಂದ್ರೆ ಅದೇ ನಮ್ಮ ಭಾಷೆ ಅರ್ಥ ಆಗೋದಿಲ್ಲ ಆಕಿಗೆ ಜಲ್ದಿ. ಅಂದ್ರೂ ಕಲೀಲಕತ್ತಾಳ ಇವಾಗ ಆಕಿನು ಹಿಂಗೆ ಮಾತಾಡೋಕೆ ಚಂದ ಮಾತಾಡ್ತಾಳೆ. ಇಲ್ಲ ಒಬ್ಬ ಮಾಸ್ತರನ ನಮ್ಮೂರ ಶಾಲ್ಯಾಗ ಮಾಸ್ತರ್ನ ಮತ್ತು ಅವ್ನು ಹೇಳ್ತೀನು ಅಲ್ಲಿಯಾರ ಬೆಂಗಳೂರವ್ರ ಅವರು ಬರ್ತಿರ್ತಾರೆ ಅವಾಗವಾಗ ಮಾತಾಡ್ಸಕ್ಕೆ. ಅವರು ಹಂಗಾರ ಭಾಳ ಚಲೋ ಅರ. ಹೌದನ? ಆತು ಬಿಡ, ಯಾರೋ ಒಟ್ಟು ಅವ್ರು ಊರೊಬ್ರು ಆರಲ್ಲ ಅಟ್ಟ ಸಾಕು ಬಿಡು. ಅಲ್ಲ ಮತ್ತು ವೈನಿ ಜೊತೆ ಹೆಂಗೆ ಹೊಂದ್ಕೊಂಡ ಇಲ್ಲೆಲ್ಲ? ಅಯ್ಯ ಇದು ಹೊಂದ್ಕೊತೈತೆ ನಿನ್ನ ಕೂಡಿ. ಆಕಿನ ನಿಮ್ಮ ವೈನಿನ ಮಾತಿತ್ತಿದ್ರೆ ಜಗಳ ಮಾಡ್ತೈತಿ ಇದ್ರ ಜೋಡಿ. ಹಂಗತ್ತೇಳಿ ಈಕೇನು ಗಪ್ ಕೂತಿಲ್ ಬಿಡು. ಈಕಿನೂ ಎಲ್ಲ ಶಾಣೆಕದಾಳಲ್ಲ, ಹೆಂಗೆ ಮಾಡ್ಬೇಕು ನಿಮ್ಮ ವೈನಿಗೆ ಹೆಂಗೆ ಮನಸ್ಬೇಕು ಹಂಗೆ ಮನಸ್ಸಾಗತ್ತಾಳ. ಇನ್ನೇನವ ಆಕಿನ ಒಂದಿಟ್ಟು ಬುದ್ಧಿ ಕಲ್ತೆ ಚಲೋ ಆದ್ರೆ ಭಾಳ ಐತಿ ನೋಡುವ ಯವ್ವ. ಏನು ಕಲಿತಾಳೋ ಏನು ಬಿಡ್ತಾಳೆ ಬಿಡವ ಯವ್ವ ನಿನ್ನ ಸೊಸಿ. ಅಲ್ಲ ಮುದುಕಿನ ಆದಳು, ಇನ್ನೇನೈತಿ. ಅಲ್ಲ ಸೊಸಿ ಜೊತೆ ಎದಕ್ಕೆ ಜಗಳ ಮಾಡಕೋಬೇಕು, ಸುಮ್ಮ ಇರ್ಬೇಕಿಲ್ಲ ಮತ್ತೆ. ಯವ್ವ ಕರೆ ಹೇಳ್ತೀನಿ ಯವ್ವ, ನಿನ್ನ ಮಗಳಿಗೆ ಏನಾರ ನಾ ಅಪ್ಪಿ ತಪ್ಪಿ ಜೋರು ಮಾಡಿ ಪ್ರವೀಣಿನ ಜೊತೆ ಮದುವೆ ಮಾಡಿಕೊಟ್ಟಿದ್ನಿ ಅಂದ್ರೆ ಅದು ಪೋರಿಗೆ ನಾನಾ ಸಾಯಿಸ್ದಂಗೆ ಅಕ್ಕಿತ್ತೇನೆ ಅನಿಸ್ತೈತೆ ನೋಡುವ ಯವ್ವ. ಅಲ್ಲ ಈಕೆ ಆಲಿಕೆ ತಡ್ಕೊಂಡಾಳ ಯವ್ವ ನಿಮ್ಮ ಮೊಯ್ನಿದು. ಬೇರೆ ಯಾವತ್ತೇನು ಆಗಿದ್ರೆ ಅಂದ್ರೆ ಹೋಗಾಬಿಡ್ತಿದ್ರ ಇಡ್ತಿಗೆ ಹತ್ಕೊಂಡು. ನಾ ಅದಕ್ಕಲ್ಲೇನು ಬೇ ಅವತ್ತು ಹೇಳಿದ್ದು, ಸುಮ್ಮನೆ ಜೋರಿಲೆ ನಾವು ಮದುವೆ ಮಾಡಿದ್ದು ಚಲೋ ಅಲ್ಲ. ಅವ್ರವ್ರು ಇಷ್ಟಪಟ್ಟು ಮದುವೆ ಆಗಬೇಕು ಅಂದ್ರೆ ಚಲೋ ಇರ್ತಾರವ ಅಂತ ಹೇಳಿದ್ನಿಲ್ಲ. ಅದಕ್ಕೆ ನಾ ಬೇಡ ಅಂದಿದ್ದು. ಇವೆಲ್ಲ ಹಿಂಗೆ ಇಂಥವೆಲ್ಲ ಅಕ್ಕವತ್ತು ಹೇಳಿ ನೋಡು. ಇವಾಗ ಪ್ರಿಯಾ ಜಾಗದಾಗ ನನ್ನ ಮಗಳಿಗಿದ್ರೆ ಇಡ್ತಿಗೆ ಹತ್ಕೊಂಡು ಬಂದ ನನ್ನ ಮನ್ಯಾಗ ಕುಂದಿರ್ತಿದ್ಲು. ಆದ್ರೆ ಪಾಪ ಪ್ರಿಯಾ ಅದು ಗಟ್ಟಿ ಮನಸ್ಸಿನ ಹುಡುಗಿ ಐತಿ, ತಿಳುವಳಿಕೆ ರೇಖದಾಳ, ಎಲ್ಲ ಚಲೋ ಅದಾಳ, ನೋಡ್ಯಾಳ ಸಿಟ್ಯಾಗ ಓದಕ್ಕೆ ಮಾಡ್ಬೇಕದಾಳ. ಅದಕ್ಕೆ ಏನದಂದ್ರೆ ಅತ್ತಿಗೆ ಅಂಜಿಸ್ಕೊಂಡು ಕೂತಾಳವ ಇಲ್ಲೇ. ನನ್ನ ಮಗಳಾಗಿದ್ರೆ ಕುಂದಿರ್ತಿದ್ಲನ ಇಡ್ತಿಗೆ ಹಾಕೊಂಡು ಬಂದ್ಬಿಡ್ತಿದ್ಲು ಯವ್ವ ನಾವಲ್ಲ ಅಂತ ಹೇಳಿ. ಅದೇನಂತಿ ಕರೆ ಆಯ್ತು ಬಿಡುವ ಯವ್ವ. ಹಂಗ ಮತ್ತೆ ಯವ್ವ ತಾಯಿ ಏನು ಬಿಸಿಲೈತೆ ಯವ್ವ. ಅಲ್ಲ ಇನ್ನು ಶುರು ಬೇಸಿಗೈತಿ, ಈಗ ಈ ಬಿಸಿಲೈತಿ. ಇನ್ನು ಮುಂದೆ ಏಪ್ರಿಲ್ನಾಗ ಮೇನ್ಯಾಗ ಎಟ್ರ ಬಿಸಿಲತ್ತದ ಯವ್ವ. ಇನ್ನು ಉಗಾದಿನೇ ಬಂದಿಲ್ಲ, ತಿರುಗಿ ಉಗ ಅನ್ನಕತ್ತೈತಿ ನೋಡು ಯವ್ವ. ಅಲ್ಲ ಹಿಂಗಾದ್ರೆ ಮನುಷ್ಯರು ಹೆಂಗೆ ಬದುಕೋದು? 24 ಗಂಟೆ ಮನ್ಯಾಗ ಪ್ಯಾನ್ ಹಾಕ್ಕೊಂಡು ಕುಂದ್ರಬೇಕಾಕೈತಿ. ಪ್ಯಾನ್ ಹಾಕಿದ್ರೆ ಸುಖ ಐತೆನ? ಕರೆಂಟ್ ಬಿಲ್ ಅವ ಸಿದ್ದರಾಮಯ್ಯ ಇದ್ದವ ಕರೆಂಟ್ ಬಿಲ್ ಫ್ರೀ ಅಂತ ಹೇಳ್ದ. ಈಗ ನೋಡಿದ್ರೆ ಎಲ್ಲಿ ಫ್ರೀ ಐತಿ ಸುಡುಗಾಡಿನಾಗ. ಇನ್ನ ಮೊದಲು ಬರೋಕ್ಕಿಂತ ಜಾಸ್ತಿನೇ ಕರೆಂಟ್ ಬಿಲ್ ಇವಾಗ ಬರ್ತೈತಿ ನೋಡಿದ್ರೆ. ಏನು ಮಾಡ್ಬೇಕು ಅಯ್ಯವ? ಹಿಂಗಾದ್ರೆ ಹೆಂಗೆ ಜೀವನ ಮಾಡೋದು? ಏನು ಕತ್ತಿ ನಾವು? ಕಲ್ಲವ ಒಂದು ಗ್ಲಾಸ್ ನೀರು ತೊಂಬರ ನಿನ್ನ ತಣ್ಣನು. ಜಲ್ದಿ ತೊಂಬ. ವೈನಿ ಆರಾಮೇನ್ರಿ? ಆರಾಮಿನ್ ನೋಡುವ. ನೀ ಆರಾಮಿದ್ದೇನ? ಆರಾಮಿದ್ದೀನಿ ನೋಡ್ರಿ. ಯಾವಾಗ ಬಂದೆ ಅವ? ಅಯ್ಯ ಮುಂಜಾನೆ ಬಂದಿನಲ್ರಿ, ಪ್ರವೀಣ್ ಕರ್ಕೊಂಡ್ ಬಂದಲ್ರಿ. ಹೌದನ? ಆತ್ ತಗೋ. ಮತ್ತೇನ್ವಾ ಎಲ್ಲ ಆರಾಮಲ್ಲ? ನಿಮ್ಮ ಮನ್ಯಾಗ ಆರಾಮಾರ ಎಲ್ಲಾರು? ಹ್ಞೂ ರೀ ಎಲ್ಲ ಆರಾಮಾರ ನೋಡ್ರಿ. ಕಲ್ಲಿ ಲಗುನ್ ನೀರು ತಗೊಂಬರ ಒಂದು ಗ್ಲಾಸ್. ಎಟ್ಟತನ ಮಾಡಿ ತಿನ್ಬೇಕು. ಅಲ್ಲ ಬಿಸ್ತಾಗ ದಣಕೊಂಡು ಬಂದೀನಿ, ಒಂದು ಗ್ಲಾಸ್ ನೀರು ತರ್ಬೇಕು ಅನ್ನೋದು ಇಲ್ಲಿ ನೋಡು. ಒಟ್ಟು ಮನ್ಯಾಗ ಕೂತು ಬಿಡ್ತಾರ ಎಲ್ಲಾರು. ಯಾವಾಗ ಅಲ್ಲ ಏನು ನಾ ಹತ್ತಿದ್ದೀನಿ ನೀ ಹತ್ತಿದ್ದೀರಿ? ನೀನು ಸಾಡ ಮಾಡ್ಲೇನ ನೀ ಬರ್ತಲಕ್ಕೆ? ಅಯ್ಯ ಅಲ್ಲ ನಾ ನಿಮಗೇನಂದಿನಂತೇಳಿ ಪರಿಪರಕತ್ತೀರಿ ನೀವು. ನಾ ಕಲ್ಲವ್ಗ ಅನ್ನಕತ್ತೀನಿ. ಕಲ್ಲವ್ಗ ಏನಂತಿ? ಕಲ್ಲವ್ಗ ಮಲ್ಲವ್ಗ ಅಲ್ಲ. ಇಲ್ಲಿ ಸೋಫಾ ಮ್ಯಾಗ ಕೂತಾರ ಯಾರು? ನಾನು ನನ್ನ ಮಗಳು. ನನಗ ಅನ್ನಕತ್ತೀನಿ ಗೊತ್ತಿಲ್ಲ ನನಗೇನು? ಅಯ್ಯ ನಿಮ್ಮಟ್ಟಕ್ಕೆ ನೀವೇನಾರು ತಿಳ್ಕೊಂಡ್ರೆ ನಾ ಏನು ಮಾಡಂದ್ರಿ? ನಾ ಏನು ನಿಮಗೆ ಅಂದಿಲ್ ತಗೋರಿ. ಯವ್ವ ಹೋಲ್ ಬಿಡು. ಅಲ್ಲ ನಿನಗೆ ಅಂದಿಲ್ಲ ಅನ್ನಕತ್ತಾರಿಲ್ಲ, ಸುಮ್ ಕುಂದ್ರ. ಎದಕ್ಕೆ ಸುಮ್ಮನೆ ವಾದ ಮಾಡ್ಕತ್ತಿ? ಅಯ್ಯವ್ವ ನಿಮ್ಮ ಅವಂದೇನು ಇದೇನು ಹೊಸ್ತಾಗನ? ಬಾರಿಕಲ್ಲ ನಿಮ್ಮ ಅವಂದು ಇದಾತು ನನ್ನ ಜೊತೆ ವಾದ ಮಾಡ್ಕೋತಾ ಜಗಳ ಮಾಡ್ಕೋತಾ ಬರೋದು ಆಯ್ತು. ಈಗ ಈಕಿನ ಜೊತೆ ಅಕ್ಕೊಬ್ಬಕ್ಕೆ ಸೇರ್ಕೊಂಡಾಳ ಅಟ್ಟ. ಹಿಂದಕ್ಕೆ ಅತ್ತಿನೂ ಹಂಗ ಮುಂದಕ್ಕೆ ಸೊಸಿನೂ ಹಂಗ. ನನ್ನ ಹಣ ಬರ ನೋಡಿ ಹಂತದೈತಿ. ಎಲ್ಲರ ಜೋಡಿ ಜಗಳ ಮಾಡಿ ಬದುಕೋದಾಗೈತಿ ನನ್ನ ಹಣ ಬರಕ. ಹೋಲ್ ಬಿಡ್ರಿ ವೈನಿ, ಯಾಕೆ ಮಾತು ಬೆಳೆಸ್ತೀರಿ? ನೀವು ಬಿಸ್ಲಾಗಿನ ಬಂದಿರಿ, ತನ್ನ ನೀರಿಗೆ ಕುಡೀರಿ. ಏಯವ್ವ ನಾನು ತನ್ನ ನೀರು ಕುಡಿಬೇಕತ್ತ ಅವಾಗಿಂದ ಹೋದ್ರಾಕತ್ತೀನಿ. ಎಲ್ಲಿ ಹೋಗಾಳಿಕೆ? ಆಳ ಸತ್ತಾಳ ಕಲ್ಲಿ ಮನ್ಯಾಗ.
ಅಷ್ಟೊಂದು ಕಿರ್ಚಾಡ್ತಾ ಇದ್ದೀರಾ? ಬಾರ ಬಾ ಬಾ, ನೀವು ಬೇಕು ಕಡಿಮೆ ಬಿದ್ದಿದ್ ನೋಡು ಹೇಳಕ್ ನನಗ ಬಾ. ಅಲ್ಲ ಎಲ್ಲ ಹೇಳಕ್ಕೆ ಕಾಲಿ ಮನ್ಯಾಗ ಅದಾಳ ಏನ್ ಸತ್ತಾಳ? ನನಗೇನಂತ ಗೊತ್ತು ಅವಳೆಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು? ಏನ್ ನನಗೇನು ಹೇಳಿ ಹೋಗ್ತಾಳ ಅವಳು? ನಾನೇನು ಅವಳ ಅಸಿಸ್ಟೆಂಟ? ಅವಳು ಎಲ್ಲಿ ಹೋಗಿದ್ದಾಳೆ, ಎಲ್ಲಿ ಬರ್ತಾಳೆ, ಎಲ್ಲಿ ಹೋಗ್ತಾಳೆ ಅಂತ ಕೇಳಕ್ಕೆ? ಅಲ್ಲ ಮಡ್ಸ, ಮನ್ಯಾಗಿದ್ದಿ ಅಂದ್ಮೇಲೆ ಮನ್ಯಾಗ ಯಾರು ಬರ್ತಾರೆ ಯಾರು ಹೋಗ್ತಾರ ಗೋಚರ ನೋಡ್ಕೊತಿರ್ಬೇಕು. ಅದು ಬಿಟ್ಕಿಸಿಂದ್ರೆ ಯಾವತ್ತು 3 ಹೊತ್ತು ಫೋನ್ ಹಿಡ್ಕೊಂಡು ಕೂತ್ರೆ ಆಗ್ತದನ್ನ ಕೆಲಸ? ಅತ್ತೆ ಸುಮ್ಮನೆ ಬಾಯಿದೆ ಅಂತ ಮಾತಾಡಕ್ ಹೋಗ್ಬೇಡಿ. ನಾನು ಯಾವಾಗ ಫೋನ್ ನೋಡ್ಕೊಂಡು ಕೂತಿದ್ದೀನಿ? ಅಲ್ಲ ಬೆಳಿಗ್ಗೆಯಿಂದ ನಾನೇ ಕೆಲಸ ಮಾಡ್ತಿರೋದು. ಅವಳೆಲ್ಲಿ ಹಾಳಾಗಿದ್ದಾಳೆ ಯಾರಿಗೆ ಗೊತ್ತು? ನೀವು ಕೂತಿದ್ರೆ ಸಲಿಗೆ ಅದಕ್ಕೆ ಮಾಡ್ತಿರೋದು. ಅವಳು ಚೆನ್ನಾಗಿ ತಿನ್ನೋದು, ತಿನ್ಬಿಟ್ಟು ಹೋಗ್ಬಿಟ್ಟು ಮನೆ 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 ತಿರುಗೋದು. ಇಲ್ಲೇ ನಾನು ಮನೆ ಕೆಲ್ಸಕ್ಕಿದ್ದೀನ? ಅವಳ ಮನೆ ಕೆಲ್ಸಕ್ಕೆ ಇಟ್ಕೊಂಡು ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ. ಅಲ್ಲ ಇವತ್ತು ಚಿಕ್ಕಮ್ಮ ಬಂದಿದ್ದಾರೆ, ಅಡುಗೆ ಮಾಡಬೇಕು, ಅಡುಗೆ ಮಾಡು ಅಂತ ಹೇಳಿದ್ರೆ ಹಂಗೆ ಓಡೋಗಿದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೆ ಕೇಳಿ ಬಂದ್ಮೇಲೆ. ಎಲ್ಲ ಕೆಲಸ ನಾನೇ ಮಾಡೋದಾದ್ರೆ ಮತ್ತೆ ಅವಳನ್ನೇ ಇಟ್ಕೊಳ್ಳೋದು ಮನೆಯಲ್ಲಿ? ಆತ್ ತಗೋ, ಕೇಳ್ತೀನಿ ತಗೋ. ಎಲ್ಲರೂ ಹೋಗಿರ್ಬೇಕು ಪಾಪ. ಅಲ್ಲ ಆಕೆಗೂ ಮನೆ ಮಠ ಏನೂ ಇಲ್ಲ ಅಂತಂದ್ರೇನು? ಮನ್ಯಾಗ ಊರಾಗ ಮಂದಿನೂ ಇಲ್ಲನ? ಎಲ್ಲರೂ ಹೋಗಿರ್ತಾರೆ ತಗೋ. ಏನು ಒಂದಿನ ಅಡುಗೆ ಮಾಡಿದ್ರೆ ನಿನ್ನ ಕೈ ಏನು ಸೌದೋಗಲ್ ತಗೋ. ಓಹೋ, ತುಂಬಾ ಚೆನ್ನಾಗಿದೆ ಇದು. ಅದೇನೋ ಅಂತಾರಲ್ಲ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತೆ, ಹಂಗಾಯ್ತು ನಿಮ್ಮ ಕೆಲಸ. ಅಲ್ಲ ಅತ್ತೆ, ಮನೇಲಿ ಕೆಲಸದವ್ರು ಇರ್ಬೇಕಾದ್ರೂ ನಾನು ಕೆಲಸ ಮಾಡೋದು ಯಾಕೆ ಅಂತ? ಹಾಗಿದ್ರೆ ನಾನೇ ಕೆಲಸ ಮಾಡ್ಕೊತೀನಿ ಬಿಡಿ. ನಮ್ಮನೆ ಕೆಲಸ ನಾನು ಮಾಡೋದ್ರಲ್ಲಿ ನನಗೇನು ಬೇಜಾರಿಲ್ಲ, ನಾನೇ ಮಾಡ್ಕೊಳ್ತೀನಿ. ಅವಳ ಮನೆ ಬಿಟ್ಟು ಕಳಿಸಿ. ಹೌದು, ಬರಬರ ಐತಿ. ಅಲ್ಲ ಮತ್ತೆ ಈಗಿನ ಎಲ್ಲ ಕೆಲಸ ಮಾಡಂಗಿತ್ತಂದ್ರೆ ಮತ್ತೆ ಅಕ್ಕಿನ ಕಟ್ಕೋಬೇಕು ಕೂಲಿಗೆ ದಂಡ ಆಗಿ. ಮೊದ್ಲ ರೊಕ್ಕ 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 ಸಾಯ್ತಲ್ಲ, ಮತ್ತೆ ಇದ್ರಾಗ ವಿಚಾರ ಬರುದಿಲ್ಲ ನನಗೆ. ಸುಮ್ಮನೆ ಎದಕ್ಕೆ ಇಟ್ಕೊಂಡು ಕಳ್ಸತ್ತಾಗ ಆತಾತ ಹೇಳ್ರಿ. ನೋಡೋಣ ಬರ್ಲಿಕ್ಕೆ ಬಂದ್ಮೇಲೆ ಕೇಳ್ತೀನಂತ. ಇವಾಗ ಒಂದು ಗ್ಲಾಸ್ ನೀರು ತುಂಬ ಹೋಗು ತಣ್ಣ. ಅಲ್ಲ ಆವಾಗಿಂದ ಬಂದಾಗಿಂದ ಕಲ್ಲಿ 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 ಅಂತ ಕೆರಿತಾ ಇದೀರಾ? ಅವಳು ಒಂದ್ಸರ್ತಿನೂ ಓ ಅಂತ ಅನ್ಲಿಲ್ಲ. ಅವಾಗೆಲ್ಲ ನಿಮ್ಗೆ ಕೇಳ್ಬೇಕನ್ಸಿಲ್ವಾ ಸೊಸೆನ? ಮನೇಲಿ ಸೊಸೆ ಏನು ಸತ್ತೋಗಿದ್ದಾಳ? ಸೊಸೆಯ ಒಂದು ಗ್ಲಾಸ್ ನೀರು ತಗೊಂಡ್ ಬಾ ಅಂತಂದ್ರೆ ನಾನೇನು ತರೋದಿಲ್ವಾ? ಅಯ್ಯೋ ಪ್ರಿಯಾ, ಹೋಲ್ ಬಿಡಪ್ಪ, ಯಾಕೆ ಸುಮ್ಮನೆ ಜಗಳ ಮಾಡ್ತೀವಿ? ಹೋಗು, ತಂದು ಕೊಡು ಹೋಗು, ನೀರ ತಂದು ಕೊಡು ಹೋಗು. ನಿಮ್ಮ ಅತ್ತಿ ಪಾಪ ಬಿಸ್ಲಾಗಿನ ಬಂದಾಳ, ತಂದು ಕೊಡು ಹೋಗು. ಅಯ್ಯೋ ಚಿಕ್ಕಮ್ಮ, ನಿಮ್ಗೆ ಗೊತ್ತಿಲ್ಲ ಇರಿ. ಯಾವಾಗಲೂ ಇದೆ ಇವ್ರ ನಾಟಕ. ಅಲ್ಲ ನಾನೇ ಬಂದು ಕೇಳ್ಬೇಕು ಇವ್ರಿಗೆ, ನೀರು ತಂದು ಕೊಡ್ಲಾ ಅತ್ತೆ, ತಿಂಡಿ ತಂದು ಕೊಡ್ಲಾ ಅತ್ತೆ ಅಂತ ಹೇಳ್ಬಿಟ್ಟು. ತಂದು ಕೊಟ್ರೆ ಅದನ್ನಾದ್ರೂ ಖುಷಿಯಿಂದ ಕುಡಿತಾರ, ತಿಂತಾರ? ಅದಕ್ಕೆ ಮತ್ತೆ ಮೇಲೆ ಇನ್ನೊಂದು ಕೊಂಕು ಮಾತಾಡೋದು. ಅದಕ್ಕೆ ನಮ್ಗೆ ಇಷ್ಟ ಆಗೋದಿಲ್ಲ. ಇದ್ರೆ ಸೀದಾ ಇರಬೇಕು, ಇಲ್ಲಾಂದ್ರೆ ಇರಕ್ಕೆ ಹೋಗ್ಬಾರ್ದು. ಅಯ್ಯಯ್ಯ ದೀವ್ರ ತಿಂಡಿ ಎಟ್ರ ಮಾತಾಡ್ತಿನ್ಬೇಕು ನೀನು? ಒಂದು ಮಾತಿ 100 ಮಾತಾಡ್ತೀನಿ ನೋಡು. ಅದೇನಾರ ಕಟ್ಟಿಗೆ ಬಾಯಿ ಆಗಿತ್ತಂದ್ರೆ ಒಡೆದು ಹೋಗ್ತಿತ್ತೇನಂತೀನಿ ಹಿಡ್ತಿಗೆ. ಏಸ್ ಕಟ್ಟಿಗೆ ಬಾಯಿ ಕೊಡಿಸ್ಬೇಕಾಗಿತ್ತೆ ನಾನು ಬಂದಾಳಿಲಿ. ಅಲ್ಲ ಈಗೇನು ನೀನೇನು ಒಂದು ಗ್ಲಾಸ್ ನೀರು ತಂದು ಕೊಡ್ತೀಯ? ನೀನು ನಾನು ಹೋಗಿ ಕುಡಿಲಿ? ಸರಿ ಬಿಡಿ, ತಂದು ಕೊಡ್ತೀನಂತೆ. ನಾನೇಕೆ ನಿಮ್ಗೆ ನೀರು ತಂದು ಕೊಡ್ತೀರಾ? ಪಾಪ ಕಟ್ಕೊಳ್ಳಿ. ನೀರು ಕೇಳಿದವ್ರಿಗೆ ನೀರು ಕೊಡಬೇಕು ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ತಂದು ಕೊಡ್ತೀನಿ, ಕುಡೀರಿ ಕುತ್ಕೊಂಡಲ್ಲೇ. ಮನ್ಯಾಗ ಎಲ್ಲರೂ ನನಗೆ ಎದುರು ಮಾತಾಡೋರಾಗ್ಯಾರ. ದೊಡ್ಡೋರು ಅನ್ನೋದಿಲ್ಲ, ಸಣ್ಣೋರು ಅನ್ನೋದಿಲ್ಲ, ಏನಿಲ್ಲ. ಒಟ್ಟು ಅಂಜಿಕೆ ಅನ್ನೋದೇ ಇಲ್ಲ ಮನ್ಯಾಗ ಯಾರಿಗೂ. ಎಲ್ಲರಿಗೂ ನಾ ಒಬ್ಬಾಕಿ ಸದರಾಗ್ಬಿಟ್ಟಿನಿ ಮಾತಾಡಕ್ಕೆ. ಅಲ್ಲ ನೀ ಮಂದಿ ಜೋಡಿ ನೆಟ್ಟಗೆ ಮಾತಾಡಿದ್ರೆ ಮಂದಿ ನಿನ್ನ ಜೋಡಿ ನೆಟ್ಟಗೆ ಮಾತಾಡ್ತಾರೆ. ನೀ ವಾಸಿಡೋಂಕ ಮಾತಾಡಿದ್ರೆ ಮಂದಿನೂ ವಾಸಿಡೋಂಕನೇ ಮಾತಾಡ್ತಾರೆ. ನೀ ಮಾತಾಡೋಗಾದ್ರೆ ಎಲ್ಲರೂ ಅನ್ಸ್ಕೋಬೇಕು, ಎಲ್ಲರೂ ಮಾತಾಡೋದು ನೀ ಅನ್ಸ್ಕೋಬೇಡ. ಭಾಳ ಚಲೋ ಐತೆ ತಗೋ ಇದು. ನೀ ಯಾವಾಗ ಬುದ್ಧಿ ಕಲಿತೇನೋ ಮುದುಕಿನೇ ಆದಿ. ಅತ್ತೆ ತಗೊಳ್ಳಿ ನೀರು. ಅಲ್ಲ ಗ್ಲಾಸ್ ನ ನೀರು ತಗೊಂಬ ಅಂದ್ರೆ ಬಾಟಲ್ ತಂದು ಕೊಡ್ತೀಯಲ್ಲ ನೀರು ಕೇಳ್ಕೇಶಿಂದ್ರ. ಅಲ್ಲ ಇವದ್ರ ನೀರು ಹೌದವು? ಅತ್ತೆ ನಾನು ಫ್ರಿಡ್ಜ್ ಒಳಗಡೆ ಬಾಟಲ್ ತುಂಬಿಟ್ಟಿದ್ದೆ, ಅದೇ ನೀರು. ನೀವು ತಣ್ಣ ನೀರು ಕೇಳಿದ್ರೆ ತಾನೆ, ಅದಕ್ಕೆ ತಣ್ಣಗಿರೋ ನೀರು ತಂದಿದ್ದೀನಿ, ಕುಡೀರಿ. ಅಲ್ಲ ಫ್ರಿಡ್ಜ್ನಾಗ ಯಾಕೆ ನೀರು ಇಟ್ಟಿದಿ? ಅಲ್ಲ ನೀರು ಇಡ್ತಾರನೆ ಅಂದ್ರೆ ಫ್ರಿಡ್ಜ್ನಾಗ? ಬಾರಿ ಆಯ್ತು ಬಿಡು ನಿಂದು. ಫ್ರಿಡ್ಜ್ ಏನು ಸುಮ್ಮದನ ಅದು? ಅಯ್ಯೋ ದೇವ್ರಿ, ಇದೊಳ್ಳೆ ಕತೆ ಆಯ್ತಲ್ಲ. ಅಲ್ಲ ಫ್ರಿಡ್ಜ್ ಸುಮ್ಮನೆ ಇರ್ತಾ ಅದೇನು ಜಗ ಮಾಡುತ್ತಾ ನನ್ನ ಹತ್ರ ನೀರು ಯಾಕೆ ಇಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು? ಹೌದೌದು ತಗೋ, ಇಂಥವು ಮಾತುಗಳು ಭಾಳ ಆಡ್ತಿದ್ ನೀನು. ಅಲ್ಲ ಮನ್ಯಾಗ ಗಡಿಗೆ ಅವ, ನಳ ಅದ, ಎಲ್ಲ ಅದ. ಅದಕ್ಕೆ ಒಂದು ಬಟ್ಟೆ ಸೂತ್ಕಿಸಿಂದ್ರ ನೀರು ತಣ್ಣಗೆ ಮಾಡೋದು ಬಿಟ್ಟು ಫ್ರಿಜ್ನಾಗ ನೀರು ತುಂಬಿಡ್ತಾ ನೋಡಿಕಿ ನೋಸ್ಲಾರ್ದಕ್ಕಿ. ಅಲ್ಲ ಫ್ರಿಜ್ನಾಗ ಎದಕ್ಕೆ ನೀರು ಇಡ್ತಿದ್ದಿ? ಜಾಸ್ತಿ ಕರೆಂಟ್ ಸುಡೋದಿಲ್ಲ ಅನ್ನೋದು? ಅಯ್ಯೋ ಕರ್ಮ. ಅಲ್ಲ ಅತ್ತೆ, ಫ್ರಿಜ್ಜಲ್ಲಿ ನಾವು ಏನಿಟ್ರು ಏನಿಟ್ಟಿಲ್ಲ ಅಂದ್ರೂ ಅದು ಎಷ್ಟು ಕರೆಂಟ್ ಸುಡಬೇಕೋ ಅಷ್ಟೇ ಸುಡುತ್ತೆ. ನಾನು ನೀರು ಇಟ್ಟಿದ್ದೀನಿ ಅಂದ್ಬಿಟ್ಟು ಜಾಸ್ತಿ ಸುಡುತ್ತೆ, ನಾನು ನೀರು ಇಟ್ಟಿಲ್ಲ ಅಂದರೆ ಕಡಿಮೆ ಸುಡುತ್ತೆ ಅಂತ ಏನು ಇರೋದಿಲ್ಲ. ಯಾವಾಗ ತಿಳ್ಕೊತಿರೋ? ಸುಮ್ಮನೆ ತಿಳಿದಿರ ಏನೇನೋ ಮಾತಾಡ್ತೀರ ನೀವು. ಅಲ್ಲ ಗೊತ್ತಾಯ್ತಿಲ್ಲ ನನಗೆ. ನಾನು ಜಾಸ್ತಿ ಸಾಮಾನು ಇಟ್ರೆ ಪಕ್ಕ ಕರೆಂಟ್ ಸುಡ್ತೈತೆ ಅಂತ ಹೇಳಿ ಇಷ್ಟು ದಿನ ಸುಮ್ಮನೆ ಎಲ್ಲ ಹೊರಗೆ ಇಡ್ತಿದ್ನಲ್ಲ. ಅಲ್ಲ ಕರೆಂಟ್ ಸುಡುದಿಲ್ಲ ಅಂದ್ರೆ ಮತ್ತೆಲ್ಲ ಒಳಗೆ ಇಡಬೇಕಲ್ಲ. ಆತ ಹೇಳು ಕೊಡು, ನನಗೇನು ಗೊತ್ತಿಲ್ಲನ. ಏನು ನೀ ಒಬ್ಬಗೆ ಫ್ರಿಜ್ ಕಂಡಾಕಿದ್ದೀರಿ, ನಾ ಏನು ಕಂಡೇ ಇಲ್ಲ ನೋಡು. ನನಗೆ ಹೇಳಕ್ ಬರ್ತಾ ಕೊಡು. ಅಯ್ಯೋಯ್ಯೋ, ನಾನೆಲ್ಲ ಹಾಗೆ ಹೇಳ್ದತ್ತೆ? ನಿಮಗೆ ಗೊತ್ತಿಲ್ಲದೆ ಇರೋದು ಏನಾದರೂ ಇದೆಯಾ ಈ ಲೋಕದಲ್ಲಿ? ನಿಮಗೆಲ್ಲ ಗೊತ್ತು, ಮಹಾಜ್ಞಾನಿ ನೀವು. ನಿಮ್ಮನ್ನ ಬಿಟ್ರೆ ಯಾರೂ ಇಲ್ಲ ಇಲ್ಲಿ ಜ್ಞಾನಿಗಳು. ಕುಡೀರಿ ಕುಡೀರಿ. ಆತ ತಗೋ,
ಹ್ಞೂ ಹೋಗು. ಒಂದಿಟ್ಟು ಏನಾರ ಮಾಡಿರಿ ಅಡಿಗೆ ಗಿಡಿಗೆ ಉಳ್ಳಾಕ. ಅಯ್ಯ, ಯಾಕೆ ಮಾಡಿಲ್ಲ ಅಡಿಗೆ? ಮನಾರ್ ಚಂದ ಅಡಿಗೆ ಮಾಡಿ ಅಳೋಡಕ್ಕಿ. ಊಟ ಮಾಡಿ ಹೋಗಿ ಕಿಶಿಂದ್ರ ದಿನ ಕಲ್ಲವನ್ ಕೈಯಂದು ತಿಂತೀರಿ. ಅದ ಒಣ ರೊಟ್ಟಿ ಒಣ ಇದು ಅಂತ ಹೇಳಿ ಕಿಶಿಂದ್ರ ಒಂದೊಂದು ಎಮ್ಮೆ ಅಂತ ರೊಟ್ಟಿ ಮಾಡ್ತಿದ್ಲು ನೋಡು. ಚಂದಾಗಿ ಇವತ್ತು ಪಲ್ಯ ಚಪಾತಿ ಅನ್ನ ಸಾರು ಎಲ್ಲ ಮಾಡ್ಯಾಳ ಪ್ರಿಯಾ. ಹೋಗಿ ಊಟ ಮಾಡೋಗು. ಅಲ್ಲ, ಚಪಾತಿ ಮಾಡಿದಿ? ಅಲ್ಲ, ಯಾರು ಮಾಡತ್ ಹೇಳ್ತಾರೆ ನಿಮ್ಗೆ ಚಪಾತಿ? ಅಯ್ಯೋ, ಇದೊಳಗಟ್ಟೈತಲ್ಲ. ಅಲ್ಲ, ಅತ್ತೆ ಚಿಕ್ಕಮ್ಮ ಬಂದಿದ್ದಾರೆ, ಅದಕ್ಕೋಸ್ಕರ ಮಾಡಿದ್ದೆ. ಇಕ್ಕೋಬೇಕು ಕಡಿಮೆ ಇದ್ದಳು ಬಂದು ಇಲ್ಲಿ ಸಾಡ ಮಾಡಿಸ್ಕೊಳಕ್ಕೆ. ಆತಿನ ಮುಗೀತು. ಇನ್ನು ಒಂದು ತಿಂಗಳಿಗಾಗ ರೇಷನ್ 15 ದಿನಕ್ಕೆ ಖಾಲಿ ಆಗ್ಬಿಡ್ಬೇಕು ನೋಡಿನ. ಹೌದಾನ? ಆತ್ ತಗೋ ಮತ್ತೆ. ಎಲ್ಲ ಕಾರ್ಬಾರ್ ನಿಂದ ಐತಲ್ಲ ಮತ್ತೆ, ನಿನಗೇನು ಬೇಕದ ಮಾಡಿ ಮತ್ತೆ, ನನ್ನೇನು ಕೇಳೋದೈತಿ ಮತ್ತೆ. ಅಯ್ಯೋ ಸರಿ ಬಿಡಿ ಅತ್ತೆ, ನಾಳೆಯಿಂದ ನಿಮ್ಮನ್ನೇ ಕೇಳಿ ಮಾಡ್ತೀನಿ. ಇವಾಗ ಏನು ಊಟಕ್ಕೆ ತರಲ್ಲ ಬೇಡವಾ? ಆತಾತ್ ನಡಿ, ನಾನಾ ಬಂದು ಮಾಡ್ತೀನಿ ಅಂತೆಲ್ಲ. ಸರಿ ಆಯ್ತು, ಹೋಗಿ ಮಾಡಿ. ಚಿಕ್ಕಮ್ಮ, ನಾನು ಮೇಲ್ಗಡೆ ಬಟ್ಟೆ ಒಣಗಾಕಿದ್ದೆ, ತಗೊಂಡು ಬಂದ್ಬಿಡ್ತೀನಿ, ಸರಿನಾ? ಸರಿ ಅಮ್ಮ ಪ್ರಿಯಾ, ಬರ್ಲೇನೆ ನಾನು ಮತ್ತೆ ತರಕ? ಅಯ್ಯೋ ಬೇಡ ಚಿಕ್ಕಮ್ಮ, ತುಂಬ ಬಿಸಿಲಿದೆ, ಏನಕ್ಕೆ ಬರ್ತೀರ, ನಾನು ತಗೊಂಡು ಬರ್ತೀನಿ ಬಿಡಿ. ಏ ಪ್ರಿಯಾ, ಒಂದಿವ್ಸ ಚೀಲಗಳು ಒಗದು ಹಾಕಿದ್ನಲ್ಲ, ಒಗದು ಹಾಕಿದ್ದೇನೆ ಮತ್ತೆ? ಹ್ಞೂ ಅಜ್ಜಿ, ಎಲ್ಲ ತೊಳೆದ್ಬಿಟ್ಟು ಹಾಕಿದ್ದೀನಿ, ತಗೊಂಡು ಬರ್ತೀನಿ ಬಿಡಿ. ಆತ ಹೇಳುವ, ತಗೊಂಡು ಬಾ. ಬಟ್ಟೆ ತಂದಿಲ್ಲ ಹಾಕು, ನಾ ಮಡಿಸಿದಂತೆಲ್ಲ ಹೊಸ ಕೂತು. ಸರಿ ಅಜ್ಜಿ.